హరే శ్రీనివాస. శ్రీ గురుభ్యో నమః. భగవంతుడైనటువంటి ఆ శ్రీహరి అనంతానంత కళ్యాణ గుణగణ పరిపూర్ణుడు, సకల విధాలుగాను పరిపూర్ణమైనటువంటి జ్ఞానానందమయుడు. అంతటి పరమాత్మ మనలాంటి జీవుల్ని రక్షించాలి అనేటువంటి ఏ నిబంధన లేదు. అయినా కూడా భక్తులందరినీ అనేక విధాలుగా పాలించి రక్షిస్తున్నాడు. అంటే కేవలం కరుణ, జీవుల మీద కరుణ. ఈ విధంగా భగవంతుడు కరుణను జీవులందరూ ఆ కరుణ వల్ల ఉద్ధారమవటానికి మార్గం. భగవంతునికి జీవుల వల్ల ఏ రకమైనటువంటి ఉపయోగము లేదు, ఏదీ కోరుకోడు స్వామి. కానీ జీవులకి భగవంతుని కరుణ కావాలి, దాని వలననే ఉద్ధారం అవుతారు. ఏ నిమిత్తం లేకుండానే ఆ స్వామి ఈ లోకానికి సృష్ట్యాది సకల కార్యాలని కూడా చేస్తూ అనాది కాలం నుంచి అనంతకాలం వరకు కూడా అపారమైనటువంటి కరుణను చూపిస్తున్నాడు జీవుల మీద. అందుకని ఇటువంటి భగవంతుని యొక్క కరుణని చింతన చేయటం వల్ల భక్తులకు సాధన జరుగుతుంది. భగవంతుని కరుణా చింతనే భక్తులకు ఒక సాధన. అందుకే శ్రీమద్ ఆచార్యుల వారు ద్వాదశ స్తోత్రాల్లో కరుణాపూర్ణ వరప్రద చరితం జ్ఞాపయమేతే అన్నారు. ఆ కరుణాపూర్ణుడైనటువంటి భగవంతుని యొక్క వరప్రదమైనటువంటి ఆ చరిత్రని మనం ఎప్పుడూ ఆ కరుణని స్మరించుకుంటూ ఉండాలి. అలాంటిది భగవంతుని యొక్క కరుణని వర్ణించినటువంటి ఈ కరుణా సంధి చాలా విశేషమైంది. ప్రతి సంధి హరికథామృత సారంలో ప్రతి సంధికి కూడా పారాయణ ఫలితం ఉంది, ఒకటి ఫలం. అలాగే ఈ కరుణా సంధికి ఫలితం ఏంటంటే వివాహ సిద్ధి. ఇంట్లో పిల్లలకి వివాహం అవ్వాల్సినటువంటి పిల్లలు ఉంటే భగవంతుని యొక్క ఆ కరుణా సంధి పారాయణ చేయటం వల్ల తల్లిదండ్రులు పారాయణ చేయొచ్చు, పిల్లలు కూడా చేయవచ్చు. ఈ పారాయణ వల్ల వివాహ సిద్ధి కలుగుతుంది. అటువంటి భగవంతుని యొక్క కరుణతోనే కదా అన్నీ, ఆయన అనుగ్రహం వల్లనే మనం అన్నీ పొందగలుగుతాం. కాబట్టి ఇలాంటి ఈ కరుణా సంధిని మనం ఇప్పుడు పఠన పారాయణ చేద్దాము. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆವುದು. ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು. ಭುವನ ಪಾವನ ವಿನಿಪ ಲಕ್ಷ್ಮೀ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಮಳೆಯ ನೀರೋಣಿಯಲು ಪರಿಯಲು ಬಳಸರೂರೊಳಗಿದ್ದ ಜನರ ಜಲವು ಹೆದ್ದೊರೆಗೂಡೆ ಮಜ್ಜನ ಪಾನಗೈದ ಪರು. ಕಲುಷ ವಚನಗಳಾದರೆಯು ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜಲಧಿ ಪೊಕ್ಕದರಿಂದ ಮಾಣ್ದ ಪರೇ ಮಹೀಸುರರು. ಶ್ರುತಿತತಿಗಳಿಗಭಿಮಾನಿ ಲಕ್ಷ್ಮೀ ಸ್ತುತಿಗಳಿಗೆ ಗೋಚರಿಸದ ಪ್ರತಿಹತ ಮಹೈಶ್ವರ್ಯಾದ್ಯಖಿಳ ಸದ್ಗುಣಗಣಾಂಬೋಧಿ. ಪ್ರತಿ ದಿವಸ ತನ್ನಂಘ್ರಿ ಸೇವಾರತ ಮಹಾತ್ಮರು ಮಾಡುತಿಹ ಸಂಸ್ತುತಿಗೆ ವಸನಾಗಿ ವನವನ ಕಾರುಣ್ಯಕ್ಕೆ ನೆಂಬೆ. ಮನವಚನ ಕತಿ ದೂರ ನೆನೆವರನನುಸರಿಸಿ ತಿರುಗುವನು ಜಾಹ್ನವಿ ಜನಕ. ಜನರೊಳಗಿದ್ದು ಜನಿಸುವ ಜಗದುದರ ತಾನು. ಘನ ಮಹಿಮ ಗಾಂಗೇಯನುತ ಗಾಯನವ ಕೇಳುತ್ತ ಗಗನಚರ ವಾಹನ ದಿವೌಕಸರೊಡನೆ ಚರಿಸುವ ಮನೆ ಮನೆಗಳಲ್ಲಿ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು. ನಿಲುವ ನಿಂತರೆ ನಲಿವ ನಲಿದರೆ ಒಲಿವ ನಿಮಗೆಂಬ
ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನು ರಮಾಧವನುಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬನು ಮನದ ವೃತ್ತಿಗಳನುಸರಿಸಿ ಭೋಗಂಗಳೀವನು ತ್ರಿವಿಧ ಚೇತನಕ್ಕೆ. ಮನವನಿಟ್ಟರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಳ್ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗಿತ್ತಪನು ತನ್ನ. ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತತಿ ಶೀಘ್ರದಿಂದಲಿ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತಿಪ್ಪ. ಜಗವನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು ಸಲಹುವ ಗಗನಕೇಸೆನೊಳಿದ್ದು ಸಂಹರಿಸುವನು ಲೋಕಗಳ. ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಪೊರೆವ. ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು ಬೇಡುವನೊಬ್ಬನಲ್ಲಿ ನೀಡುವನು ಮಾತಾಡುವನು ಬೆರೆಗಾಗಿ. ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನ ಲೆಕ್ಕಿಸನು ಲೋಕದೊಳೊಬ್ಬನೇತ ಬಾಧ್ಯ ಬಾಧಕನಾಹ ನಿರ್ಭೀತ. ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ ಪರಮ ಪಾವನತರ ಸುಮಂಗಳ ಚರಿತ ಪಾರ್ಥ ಸಖ. ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೇಣ್ಯನೆಂದಾದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ. ಜನನಿಯನು ಕಾಣದಿಹ ಬಾಲಕ ನೆನೆದು ಹಲಬುತಿರೆ ಕತ್ತಲೆ ಮನೆಯೊಳಡಗಿದ್ದವನ ನೋಡುತ್ತ ನಗುತ ಹರುಷದಲ್ಲಿ. ತನಯನಂಬಿಗಿದಪ್ಪಿರಂಬಿಸಿ ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರಿದ್ದಡೆಗೆ ಬಂದೊದಗಿಸಲಹುವನು. ಇಟ್ಟಿಕಲ್ಲನು ಭಕುತಿಯಿಂದಲಿ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೆ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿಯವಲಿಗಖಿಲಾರ್ಧ. ಕೆಟ್ಟ ಮಾತುಗಳೆನೆದೆ ಚೈದ್ಯನ ಹೊಟ್ಟೆಯೊಳಗಿಂಬಿಟ್ಟ ಬಾಣದಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೆ ಕರುಣಾಳು. ಧನವ ಸಂರಕ್ಷಿಸುವ ಫಣಿ ತಾನುಣದೆ ಮತ್ತೊಬ್ಬರಿಗೆ ಕೊಡದೆ ಅನುದಿನದಿ ನೋಡುತ್ತ ಸುಖಿಸುವಂದದಿಲ ಕುಮಿವಲ್ಲಭನು. ಪ್ರಣತರನು ಕಾಯ್ದಿಹನು ನಿಷ್ಕಾಮನದಿ ನಿತ್ಯಾನಂದಮಯ ದುರ್ಜನರ ಸೇವೆಯನೊಲ್ಲನ ಪ್ರತಿಮಲ್ಲ ಜಗಕ್ಕೆಲ್ಲ. ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕ್ಷ್ಮೀಲೋಲ ಭಕ್ತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೆ ಕೊಂಡ. ಸ್ಮರಿಸುವವರ ಪರಾಧಗಳ ತಾ ಸ್ಮರಿಸ ಸಕಲೇಷ್ಟ ಪ್ರದಾಯಕ ಮರಳಿತನ ಗರ್ಪಿಸಲು ಕೊಟ್ಟುದನಂತ ಮಡಿ ಮಾಡಿ. ಪರಿಪರಿಯಲಿಂದುಂಡುಣಿಸಿ ಸುಖ ಸಾಗರದಿ ಲೋಲಾಡಿಸುವ ಮಂಗಳ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಏನು ಕರುಣಾನಿಧಿಯು ಹರಿ ಮತ್ತೇನು ಭಕ್ತಾಧೀನನೋ ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವ. ತಾನೇ ಸೃಜಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಖಿಳ ಲೋಕಸ್ಥಾನದಲ್ಲಿ ಮತ್ತವರ ನಿಟ್ಟಾನಂದ ಬಡಿಸುವನು. ಜನಪ ಮೆಚ್ಚಿದರೀವ ಧನವಾಹನ ವಿಭೂಷಣ ವಸನ ಭೂಮಿಯ ತನುಮನಗಳಿತ್ತಾದರಿಪರುಂಟೇನು ಲೋಕದೊಳು.
ಅನವರತ ನೆನೆವವರನಂತಾಸನವೇ ಮೊದಲಾದಾಲಯದೊಳಿಟ್ಟು ಅಣುಗಣಂದದಲವರ ವಸನಾಗುವ ಮಹಾಮಹಿಮಾ. ಭುವನ ಪಾವನ ಚರಿತ ಪುಣ್ಯ ಶ್ರವಣ ಕೀರ್ತನ ಪಾಪನಾಶನ ಕವಿಭಿರೀಡಿತ ಕೈರವದಳ ಶ್ಯಾಮ ನಿಸ್ಸೀಮಾ. ಯುವತಿ ವೇಷದಿ ಹಿಂದೆ ಗೌರಿ ಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಗೆಲುವನಾವನು ಈ ಜಗತ್ರಯದಿ. ಪಾಪಕರ್ಮವ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರ ನೀಪಯೋಜ ಭವಾಂಡದೊಳಗಾವಲ್ಲಿನ ಕಾಣೆ. ಗೋಪಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರು ಮಾಡ್ದ ಮಹಾಪರಾಧಗಳೆನಿಸಿದನೆ ಕರುಣಾ ಸಮುದ್ರ ಹರಿ. ಅಂಗುಟಾಗ್ರದಿ ಜನಿಸಿದ ಮರ ತರಂಗಿಣಿಯು ಲೋಕತ್ರಯಗಳ ಹಿಂಗಿಸುವಳ ವ್ಯಾಕೃತಾಕಾಶಾಂತ ವ್ಯಾಪಿಸಿದ. ಇಂಗಡಲ ಮಗಳೊಡೆಯನಂಗೋಪಾಂಗಗಳಲಿಪ್ಪಮಲನಂತ ಸುಮಂಗಳ ಪ್ರದನಾಮ ಪಾವನ ಮಾಳ್ಪದೇ ನರಿದು. ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳ ಮರೇಂದ್ರ ಲೋಕದಿ ಕಾಮಿತಾರ್ಥಗಳೀವವಲ್ಲದೆ ಸೇವೆ ಮಾಳ್ಪರಿಗೆ. ಶ್ರೀ ಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನ ಸಲಹಿತು ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹುದು. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಕೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ. ಜುನದಿ ನಿವಹಗಳಂತೆ ಕೊಟ್ಟವರನು ಸದಾ ಸಂತೈಸುವನು ಸದ್ಗುಣವ ಕದ್ದವರ ಘವ ಕದಿವನು ಅನಘನೆಂದೆನಿಸಿ. ಚೇತನ ವಿಲಕ್ಷಣ ನೂತನ ಪದಾರ್ಥಗಳೊಳಗೆ ಬಲು ನೂತನ ಅತಿ ಸುಂದರಕ್ಕೆ ಸುಂದರ ರಸಕ್ಕೆ ರಸರೂಪ. ಜಾತರೂಪೋದರ ಭವಾಜ್ವರಳಾತತ ಪ್ರತಿಮ ಪ್ರಭಾವ ಧರಾತಳದೊಳೊಮ್ಮೊಡನೆಯಾಡುತ್ತಲಿಪ್ಪ ನಮ್ಮಪ್ಪ. ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದಿ ಬೇಡಿದುದನಿತ್ತಾದರಿಸುವಂದದಲ್ಲಿ. ಹಿಂದೆ ಮುಂದೆಡ ಬಲದಿ ಒಳ ಹೊರಗಿಂದಿರೇಸೆನು ತನ್ನವರನೆಂದೆಂದು ಸಲಹುವನಾಗಸದವೋಲ್ ಎತ್ತ ನೋಡಿದರು. ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನೊಂದರೆ ಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತಾಧೀನನೆಂದೆನಿಸಿ. ತಡೆವ ದುರಿತ ಊಘಗಳ ಕಾಮದ ಕೊಡುವ ಸಕಲೇಷ್ಟಗಳ ಸಂತತ ನಡೆವ ನಮ್ಮಂದದಲ್ಲಿ ನವ ಸುವಿಶೇಷ ಸನ್ಮಹಿಮಾ. ಬಿಟ್ಟವರ ಭವಪಾಶದಿಂದಲಿ ಕಟ್ಟುವನು ಬಹು ಕಠಿಣ ನಿವಸಿಷ್ಟೇಷ್ಟನೆಂದರಿದನವರತ ಸದ್ಭಕ್ತಿ ಪಾಶದಲ್ಲಿ. ಕಟ್ಟುವರ ಭವ ಕಟ್ಟು ಬಿಡಿಸುವ ಸಿಟ್ಟಿನವನಿವನಲ್ಲ ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವನಿಹ ಪರಂಗಳಲ್ಲಿ. ಕಣ್ಣಿಗೆವೆಯೆಂದದಲ್ಲಿ ಕೈಮೈ ತೆಣ್ಣಿಗೊದಗುವ ತೆರದಿ ಫಲ್ಗಳು ಹಣ್ಣು ಫಲಗಳ ನಗಿದು ಜಿಹ್ವಗೆ ರಸವನೀವಂತೆ. ಪುಣ್ಯಫಲವೀವಂದದಲ್ಲಿ ನುಡಿವೆಣ್ಣಿನಾಣ್ಮಾಂಡದೊಡು ಲಕ್ಷ್ಮಣನಣ್ಣನೊದಗುವ ಭಕ್ತರವಸರ ಕಮರಗಣ ಸಹಿತ. ಕೊಟ್ಟದನು ಕೈಕೊಂಬ ರಕ್ಷಣ ಬಿಟ್ಟಗಲ ತನ್ನವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು. ಬೆಟ್ಟ ಬೆನ್ನಿಲಿ ಹೊರಿಸಿದವರೊಳು ಸಿಟ್ಟು ಮಾಡಿದೊನೇನು ಹರಿ ಕಂಗೆಟ್ಟ ಸುರರಿಗೆ ಸುಧೆಯನುಣಿಸಿದ ಮುರಿದನ ಹಿತರನು. ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ ಚಿನ್ಮಯ ಸಾದರದಿ ತನ್ನಂಘ್ರಿ ಕಮಲವ ನಂಬಿಸುತ್ತಿ ತುತಿಸುವರ.
ಕಾದುಕೊಂಡಿಹ ಪರಮ ಕರುಣ ಮಹೋದಧಿಯು ತನ್ನವರು ಮಾಡ್ದ ಮಹಾಪರಾಧಗಳ ನೋಡದಲೆ ಸಲಹುವ ಸರ್ವಕಾಮದನು. ಮೀನಕೂರ್ಮ ವರಾಹ ನರ ಪಂಚಾನನ ತುಳಸೌರ್ಯ ವಾಮನ ರೇಣುಕಾತ್ಮಜ ರಾವಣಾದಿ ನಿಶಾಚರ ಧ್ವಂಸಿ ಧೇನುಕಾಸುರ ಮಥನ ತ್ರಿಪುರವಹಾನಿಗೈಸಿದ ನಿಪುಣ ಕಲಿಮುಖ ದಾನವರ ಸಂಹರಿಸಿ ಧರ್ಮದಿ ಕಾಯ್ದ ಸುಜನರನು. ಶ್ರೀ ಮನೋಹರ ಸೆಮಲವರ್ಜಿತ ಕಾಮಿತಪ್ರದ ಕೈರವದಳ ಶ್ಯಾಮ ಸೆಬಲ ಶರಣ್ಯ ಶಾಶ್ವತ ಶರ್ಕರಾಕ್ಷಸಖ ಸಾಮಸನ್ನುತ ಸಕಲ ಗುಣಗಣ ಧಾಮ ಶ್ರೀ ಜಗನ್ನಾಥ ವಿಠ್ಠಲ ಈ ಮಹಿಯೊಳವತರಿಸಿ ಸಲಹಿದ ಸಕಲ ಸುಜನರನು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ఆదరది కేళుదు. ఈ విధంగా కరుణాసంధి పఠన పారాయణ వలన వివాహ సిద్ధి అనే ఫలం ఉంది. కాబట్టి ఈ విధంగా నేను చదువుతూ ఉన్నప్పుడు దాన్ని విని చదవటం నేర్చుకోవచ్చు. రోజు కూడా పఠన పారాయణ చేయొచ్చు. శ్రీ గురుమధ్వాంతర్గత శ్రీకృష్ణార్పణమస్తు.